ಸೊ ದೆಹಲಿಯ ಕೆಂಪುಕೋಟೆ ಬಳಿ ಮಾರುತಿ ಈಕೋ ಕಾರಿನಲ್ಲಿ ಸ್ಫೋಟಕ ಇಟ್ಟು ಸ್ಫೋಟಿಸಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಭಾರೀ ಪ್ರಮಾಣದ ಸ್ಫೋಟಕ ಇಟ್ಟು ಸ್ಫೋಟ ಮಾಡಿರುವಂತಹ ಶಂಕೆ ಇದೆ. ಹರಿಯಾಣದ ಫರೀದಾಬಾದ್ ಡಾಕ್ಟರ್ ಬಂಧನಕ್ಕೂ ಸ್ಫೋಟಕ್ಕೂ ಸಂಬಂಧ ಇಲ್ಲ. ದೆಹಲಿ ಪೊಲೀಸರಿಂದ ಮಾಹಿತಿ ಇದೆ. ಈಗ ಹೆಂಗ್ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀರಾ ನೀವು? ಹೇಗೆ ಹೇಳಕ್ ಸಾಧ್ಯ ಆಗುತ್ತೆ? ಹೇಗೆ ಹೇಳ್ತೀರಾ ಪೊಲೀಸರು ನೀವು? ಟೂ ಅರ್ಲಿ ಟು ಸೇ. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ಅಂತಂದ್ರೆ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ದಕ್ಕೋಸ್ಕರ ಬೇರೆದವ್ರ ಮೆಸೇಜ್ ಕೊಡೋಕ್ಕೋಸ್ಕರ ಟೆರರಿಸ್ಟ್ಗಳು ಮಾಡಿಲ್ಲ ಅಂತ ಏನು ಗ್ಯಾರಂಟಿ? ಹೆಂಗೆ ಅಲ್ಗಳಿತೀರಾ ನೀವು? ಇಷ್ಟು ಬೇಗ ಪೊಲೀಸರು ಕನ್ಕ್ಲೂಷನ್ಗೆ ಬರಬಾರ್ದು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವುದಕ್ಕೆ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ. ಮೊದಲು ಈ ಸ್ಫೋಟ ಹೇಗಾಯಿತು ಅನ್ನೋದು ಗೊತ್ತಾಗಬೇಕು. ತದನಂತರ ಸ್ಫೋಟದ ರೂವಾರಿಗಳು ಹೇಗೆ, ತದನಂತರ ಸ್ಫೋಟಕ್ಕೆ ಏನಾದರೂ ವಸ್ತುಗಳನ್ನು ತರೋದ್ರೆ ಎಲ್ಲಿಂದ ತಂದರು, ಹೈ ಸೆಕ್ಯೂರಿಟಿ ಇರುವಂಥ ಜಾಗ, CC ಕ್ಯಾಮ್ರಾಗಳಿದ್ದಾವೆ, ಕಾರ್ ತಂದು ನಿಲ್ಲಿಸಿದವ್ರು ಯಾರು, ಆ ಕಾರ್ ಸೇರಿದವ್ರಿಗೆ ಯಾರಿದ್ರು ಕಾರಲ್ಲಿ? ಸುಸೈಡ್ ಬಾಂಬರ್ ಇದ್ನಾ ಅಥವಾ ಕಾರಲ್ಲಿ ಸ್ಫೋಟ ಇಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೊರಟೋಗ್ಬಿಟ್ಟಿದ್ನ? ಎಷ್ಟೊತ್ತಿಗೆ ಕಾರ್ ತಂದು ನಿಲ್ಲಿಸಿದ್ದ ಗೊತ್ತಾಗಬೇಕಲ್ಲ. ಎಲ್ಲವೂ ಕೂಡ ಗೊತ್ತಾದ ನಂತರ ಈಗ ಇನ್ನುಳಿದಂಥ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ನೋಡಿ ಅದರ ತೀವ್ರತೆ ಹೇಗಿದೆ ಅನ್ನೋದು ಕಾಣಿಸುತ್ತೆ ನಿಮಗೆ. ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಹೊಗೆಯಲ್ಲಿ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ಈಗ ಕನ್ಕ್ಲೂಷನ್ಗೆ ಬರೋಕ್ಕಂತೂ ಆಗೋದಿಲ್ಲ ಪೊಲೀಸರು ಇಷ್ಟು ಬೇಗ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಯಾವುದಾದ್ರೂ ಒಂದು ಲಿಂಕ್ ಬಂದೇ ಬರುತ್ತೆ ಸ್ಫೋಟ ಆಗೋದೇ ಆಗಿದ್ದಿದ್ದರೆ, ಅಲ್ವಾ ಶಬೀರ್? ನೋಡಿ, ಇಲ್ಲಿ ಎರಡು ತರದಲ್ಲಿ ನೋಡ್ಬೇಕು. ಸ್ಫೋಟ ಆದ್ಮೇಲೆ ಈ ಸ್ಫೋಟದ ಜವಾಬ್ದಾರಿಯನ್ನ ಯಾರಾದ್ರೂ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರೆ ಇದನ್ನೊಂದು ಟೆರರ್ ಅಟ್ಯಾಕ್ ಅಂತ ಇಮಿಡಿಯೇಟ್ ಆಗಿ ಥಿಂಕ್ ಮಾಡ್ಬೋದು. ಆದ್ರೆ ಈವರೆಗೂ ಕೂಡ ಯಾರು ಇದರ ಜವಾಬ್ದಾರಿಯನ್ನ ಹೊತ್ಕೊಂಡಿಲ್ಲ. ಹೀಗಾಗಿ ಇದು ಟೆರರ್ ಅಟ್ಯಾಕ್ ಅಥವಾ ಬೇರೆ ರೀತಿಯಾದಂತ ಸ್ಫೋಟವ ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. FSL ತಂಡಗಳು ಕೂಡ ಬಂದಿದ್ದಾವೆ, ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿದೆ. ಎಲ್ಲರೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ತಮ್ಮದೇ ಆದ ಆಯಾಮದಲ್ಲಿ ಪರೀಕ್ಷೆಗಳನ್ನ ಕೂಡ ಮಾಡ್ತಿದ್ದಾರೆ. ಅದಾದ ಬಳಿಕ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಇದು ಬಾಂಬ್ ಬ್ಲಾಸ್ಟ್ ಅಥವಾ ಬೇರೆ ರೀತಿಯಾದಂತ ಸ್ಫೋಟ ಏನಾದ್ರೂ ಆಗಿತ್ತಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತಾರೆ. ಸದ್ಯಕ್ಕೆ ಇಡೀ ಸ್ಥಳ ಏನಿದೆ ಅದನ್ನ ಸೀಸ್ ಮಾಡಿದ್ದಾರೆ. ಪರಿಶೀಲನೆಗಳು ನಡೀತಾ ಇದಾವೆ, ತನಿಖೆಗಳು ನಡೀತಾ ಇದಾವೆ. ಇದಾದ ಬಳಿಕ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ಥಳದಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳು ಸದ್ಯಕ್ಕೆ ದೌಡಾಯಿಸ್ತಾ ಇರುವಂತದ್ದು. ಅವರು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅರುಣ್, ಓಕೆ, ಸಂಪೂರ್ಣವಾಗಿ ಇಕ್ಕಟ್ಟಾಗಿರುವಂಥ ಜಾಗ, 2-3 ರಸ್ತೆಗಳನ್ನು ಹೊರತುಪಡಿಸಿ ಉಳಿದಂತೆಲ್ಲ ಇಕ್ಕಟ್ಟಾಗಿರುವಂಥ ಜಾಗ. ಈಗ ಹಾಗೆ ನೋಡಿದ್ರೆ ಆ ಕಡೆಗೆ ಹೋಗಬೇಕು ಅಂದ್ರೂ ಅಲ್ಲಿಗೆ ಜಾಗಕ್ಕೆ ತಲುಪಬೇಕು ಅಂತಂದ್ರೂ ಬಹಳ ಸಮಸ್ಯೆ ಆಗುತ್ತೆ. ಕಾರಣ ಸಂಪೂರ್ಣವಾಗಿ ಜಾಮ್ ಆಗಿರುವಂಥ ಜಾಗ ಇದ್ದಂಗೆ ಇದೆ ಅದು, ಅಲ್ವಾ? ಹೌದು. ಈಗ ನೋಡಿ, ನಾವು ಸ್ಥಳವನ್ನ ತಲುಪಿದೀವಿ. ಎಲ್ಲಾ ಕಡೆಗೂ ಕೂಡ ಯಾವ ರೀತಿಯಾಗಿ ಭದ್ರತೆನ ಹೆಚ್ಚು ಮಾಡಿದ್ದಾರೆ ಅಂದ್ರೆ, ನೀವು ರೆಡ್ ಫೋರ್ಟ್ ಅನ್ನ ರೀಚ್ ಮಾಡಕ್ ಆಗದೆ ಇರುವಂತಹ ಸನ್ನಿವೇಶ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಎಲ್ಲಾ ಜಾಗದಲ್ಲೂ ಕೂಡ ಆಂಬ್ಯುಲೆನ್ಸ್ ಗಳು ಓಡಾಡ್ತಾ ಇರುವಂತದ್ದನ್ನ ನೀವು ಗಮನಿಸಬಹುದು. ಮತ್ತೆ ಅಗ್ನಿಶಾಮಕ ದಳದ ವಾಹನಗಳು ಕೂಡ ನಿರಂತರವಾಗಿ ಬರ್ತಾ ಇದಾವೆ. 10 ಆಂಬ್ಯುಲೆನ್ಸ್ ಗಳನ್ನ ಬ್ಯಾಕಪ್ ಮಾಡಿಟ್ಟಿದ್ದಾರೆ. ಇನ್ನು ಕೂಡ ಪರಿಸ್ಥಿತಿ ತೀವ್ರ ಸ್ವರೂಪ ಏನಾದ್ರು ಪಡ್ಕೊಂಡ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ತಯಾರಿಗಳು ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನ ಕೂಡ ಈಗ ಇಲ್ಲಿ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಅರುಣ್, ಓಕೆ ಶಬೀರ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಸೊ ಅದು CRPF DIG ಆದಂಥ ಕಿಶೋರ್ ಪ್ರಸಾದ್ ಅವರು ಕೂಡ ಆವಾಗಲೇ ಮಾತನಾಡ್ತಾ ಇದ್ರು. ಈಗೇನು ಹೇಳೋಕ್ಕಾಗಲ್ಲ, ನಾನು ಹೋದ ತಕ್ಷಣ ನೋಡಿದ ತಕ್ಷಣ ಆಮೇಲೆ ಹೇಳ್ಬೋದು ಅಂತ ಅವರು ಕೂಡ ಹೇಳ್ತಿದ್ದಾರೆ. ಯಾಕೆಂದರೆ ಕೆಂಪುಕೋಟೆಯನ್ನು ಸಂಪೂರ್ಣವಾಗಿ CRPFನ ಅಡಿಯಲ್ಲೇ ಕೊಟ್ಟಿರೋದನ್ನು ಸುರಕ್ಷತೆ ದೃಷ್ಟಿಯಿಂದ ಅವರು ಮೇಜರ್ ಆಗಿ ರೋಲನ್ನು ಅಲ್ಲಿ ತೆಗೆದುಕೊಳ್ತಾರೆ. ಸೊ ಇನ್ನೊಂದು ಕಡೆಗೆ ವ್ಯಕ್ತಿ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊಳ್ತಾ ಇದ್ದೆ. ಅವ್ರು ಬಂದ್ರಂತೆ, ಫಸ್ಟು ಒಂದೇನೋ ತಲೆ ಸಿಕ್ತು ಅಂದರು, ಅದನ್ನು ಹೇಳಿದ್ವಿ ನಾವು. ಆಮೇಲೆ ಆ ಕಡೆಗೆ ಬಂದ ಕೈಯೆಲ್ಲ ಕಟ್ಟಾಗಿ ಬಿದ್ದಿದ್ದನ್ನು ನೋಡಿದ್ಬಿಟ್ವಿ, ನಮಗೆ ತಡ್ಕೊಳಕ್ಕಾಗಲಿಲ್ಲ, ನಾವು ಒಂಥರ ಆಗ್ಬಿಟ್ಟು ಸುಮ್ಮನೆ ಆ ಕಡೆಗೆ ಸೈಡ್ ಸರಿದ್ವಿ ಅಂತ ಹೇಳ್ತಾ ಇದ್ರು ಅವರು. ಕಾರಣ ಆ ರೀತಿಯಾಗಿ ವಿಭತ್ಸವಾಗಿ ಮೃತದೇಹಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಿದ್ದವರು. ಕೈ ಒಂದು ಕಡೆಗೆ, ತಲೆ ಒಂದು ಕಡೆಗೆ, ಮಾಂಸ ಕಿತ್ತ ಆ ಕಡೆಗೆ ಬಿದ್ದಿರೋದು. ಅವ್ರು ಎಕ್ಸ್ಪ್ಲೇನ್ ಮಾಡೋದನ್ನು ಕೇಳಿಸ್ಕೋಬೇಕು. ಭಾಳ ಸಂಕಟ ಆಗ್ಬಿಡುತ್ತೆ, ಹಂಗಿದೆ ಅದು.